ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಹಮ್ಮು ಫ್ಲೇವರ್ಸ್. ಇವತ್ತು ಮಕ್ಕಳಿಗೆ ಇಷ್ಟವಾಗುವಂಥ ಡಿಫ್ರೆಂಟ್ ದೋಸೆ ಮಾಡೋದು ಹೇಗೆ ಅಂತ ತೋರಿಸಿನಿ. ಅವ್ರ ಪಿಕ್ಚರ್ಸು ಹಾಗೆ ಐಡೆಂಟಿಫೈ ಮಾಡ್ತಾರೆ. ಹೇಗೆ ಮಾಡೋದು ಅಂತ ತೋರಿಸಿನಿ ನೋಡಿ ಫ್ರೆಂಡ್ಸ್. ಫಸ್ಟು ದೋಸೆ ಹಿಟ್ಟಿಗೆ ಅರಿಶಿನ ಕಲರ್ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್. ನೀವು ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂತಾರೆ. ಹಾಗೆ ನಾವು ಏನೇನು ಡ್ರಾಯಿಂಗ್ ಮಾಡ್ತಾ ಇದ್ದೀವಿ ಅನ್ನೋದು ಮಕ್ಕಳು ಬೇಗ ಐಡೆಂಟಿಫೈ ಮಾಡ್ಕೊತಾರೆ ಫ್ರೆಂಡ್ಸ್. ನಮ್ಮ ಚಾನಲ್ ಯಾರಾದರೂ ಫಸ್ಟ್ ನೋಡ್ತಾ ಇರೋ ಅವ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನು ಸ್ವಲ್ಪ ಅರಿಶಿನ ಕಮ್ಮಿ ಆಯಿತು, ಕಲರ್ ಬರೋಕ್ಕೆ ಅನಿಸ್ತು, ಅದಕ್ಕೆ ಇನ್ನೂ ಸ್ವಲ್ಪ ಅರಿಶಿನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದು ನೋಡೋಕ್ಕೆ ನಿಮಗೆ ಅಷ್ಟು ಕಲರ್ ಗೊತ್ತಾಗಿಲ್ಲ ಅಂದ್ರೂ ಮಾಡಿದ್ಮೇಲೆ ಡಿಫ್ರೆನ್ಸ್ ವೈಟ್ಗೆ ಇದಕ್ಕೆ ಸ್ವಲ್ಪ ಡಿಫ್ರೆನ್ಸ್ ಆದರೆ ಗೊತ್ತಾಗುತ್ತೆ ಫ್ರೆಂಡ್ಸ್. ಈ ಥರ ಕಲರ್ಸ್ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನಾನಾದರೆ. ಈ ಸಾಸ್ ಡಬ್ಬ ಇರುತ್ತಲ್ಲ, ಸಾಸ್ ಡಬ್ಬಗೆ ಈ ಥರ ಹಾಕ್ಕೊತಾ ಇದ್ದೀನಿ ಫ್ರೆಂಡ್ಸ್. ಈ ಸಾಸ್ ಡಬ್ಬ ಏನು ಅಷ್ಟು ಕಾಸ್ಟ್ ಅಲ್ಲ, 30 ರುಪೀಸ್ ಅಷ್ಟೇ ಫ್ರೆಂಡ್ಸ್. ಇದು ಬೇಕಾದ್ರೆ ನೀವು ಒಂದು ಡಬ್ಬ ತೊಗೊಂಡು ಈ ಥರ ಇಟ್ಕೊಂಡಿದ್ರೆ ಪ್ರತಿಯೊಂದು ಲೆಟರ್ಸು ಮಕ್ಕಳಿಗೆ ನೀವು ದೋಸೆ ಮುಖಾಂತರ ಈ ಥರ ಮಾಡಿಬಿಟ್ಟು ತೋರಿಸ್ಬೋದು. ತುಂಬ ಈಸಿಯಾಗಿ ತುಂಬ ಬೇಗನೂ ಆಗುತ್ತೆ. ಮಕ್ಕಳು ಸ್ವಲ್ಪ ಬೇಗ ಇಷ್ಟಪಟ್ಟು ತಿಂತಾರೆ. ನೋಡಿ, ನಾನು ಮೊದಲಿಗೆ ಫಿಶ್ ಮಾಡೋದು ತೋರಿಸ್ತಾ ಇದ್ದೀನಿ, ಯಾವ ಥರ ಫಿಶ್ ಮಾಡೋದು ಅಂತ. ಈ ಥರ ಏನಾದರೂ ನಾವು ಮಾಡಿಬಿಟ್ಟು ಮಕ್ಕಳಿಗೆ ಬಾಕ್ಸ್ ಹಾಕ್ಬಿಟ್ರೆ ಎಫ್ ಫಾರ್ ಫಿಶ್ ಅಂತ ಹೇಳಿದರೆ ಅವ್ರಿಗೂ ಬೇಗ ಒಂದು ಸ್ವಲ್ಪ ಐಡೆಂಟಿಫೈ ಆಗುತ್ತೆ ಫ್ರೆಂಡ್ಸ್. ಹಾಗಾಗಿ ನಾನು ಈ ಥರ ಮಾಡ್ತಾಯಿದ್ದೀನಿ. ಬಟ್ ಹಾಗೆ ಇಷ್ಟಪಟ್ಟು ತಿನ್ಕೊಂಡು ಬರ್ತಾರೆ. ಇದರಲ್ಲಿ ನಾವು ಯಾವುದೇ ತರಹ ಫುಡ್ ಕಲರ್ಸು ಏನೂ ಹಾಕಿಲ್ಲಲ್ಲ ಫ್ರೆಂಡ್ಸ್. ಅರಿಶಿನ ಅಷ್ಟೇ ಅಲ್ಲ, ಅರಿಶಿನ ಮಕ್ಕಳಿಗೆ ಒಳ್ಳೆಯದಲ್ಲ. ಹಾಗಾಗಿ ಅರಿಶಿನ ಯೂಸ್ ಮಾಡಿಕೊಂಡು ಫುಡ್ ಕಲರ್ಸ್ ಏನು ಯೂಸ್ ಮಾಡ್ದಂಗೆ ನಾನು ಈ ಥರ ಮಾಡ್ತಾಯಿದ್ದೀನಿ. ನಿಮ್ಗೆ ಏನಾದ್ರು ಇಷ್ಟ ಆಗಿದರೆ ಒಂದು ಲೈಕ್ ಕೊಡೋದು ಮಾತ್ರ ಮರಿಬೇಡಿ ಫ್ರೆಂಡ್ಸು. ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಯಾವ ಥರ ಮಾಡೋದು ಫಿಶು ಅಂತ. ಗ್ಯಾಪ್ ಎಲ್ಲ ಇತ್ತಲ್ಲ, ಆ ಗ್ಯಾಪಲ್ಲೆಲ್ಲ ಮತ್ತು ವೈಟ್ ಕಲರು ಫಿಲ್ ಮಾಡ್ತಾಯಿದ್ದೀನಿ, ಫಿಶ್ ಶೇಪ್ ಬರೆದ್ಬಿಟ್ಟು. ಮತ್ತು ಇಲ್ಲಿ ಕಣ್ಣತ್ರ ಇದು ಆಗೋಯ್ತು, ಕ್ಲೋಸ್ ಆಯಿತು. ಹಾಗಾಗಿ ಒಂದು ಡಾಟ್ ಇಡ್ತಾಯಿದ್ದೀನಿ ಫ್ರೆಂಡ್ಸ್. ಈ ಥರ ಬಂದಿದೆ ಫಿಶ್ಶು. ನನಗಂತೂ ತುಂಬ ಇಷ್ಟ ಆಯಿತು. ನಿಮ್ಗೆ ಏನಾದ್ರು ಇಷ್ಟ ಆಗಿದರೆ ಒಂದು ಲೈಕ್ ಕೊಡಿ ಫ್ರೆಂಡ್ಸ್. ಈ ಥರ ಇನ್ನೊಂದು ಕಡೆ ತಿರುಗಿಸ್ಬಿಟ್ಟು ಮತ್ತು ಅದನ್ನು ರೋಸ್ಟ್ ಮಾಡೋಣ. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಫಿಶ್ ಶೇಪ್ ಗೊತ್ತಾಗ್ತಾ ಇದೆ ಅಲ್ಲ. ಮಕ್ಕಳಿಗೆ ಎಷ್ಟು ಬೇಗ ಐಡೆಂಟಿಫೈ ಮಾಡ್ತಾರೆ, ಎಷ್ಟು ಬೇಗ ಚೆನ್ನಾಗಿ ಇಷ್ಟಪಟ್ಟು ತಿಂತಾರೆ ಫ್ರೆಂಡ್ಸ್. ತುಂಬ ಚೆನ್ನಾಗಿದೆ. ಈ ಥರ ಫಿಶ್ ಆದರೆ ಫಸ್ಟ್ ಒಂದು ರೆಡಿ ಆಯಿತು. ಸೆಕೆಂಡ್ ಒನ್ ಆದರೆ ನಾನು ಬಟರ್ ಫ್ಲೈ ಮಾಡ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್. ತುಂಬ ಚೆನ್ನಾಗಿ ಬರುತ್ತೆ ಬಟರ್ ಫ್ಲೈನು. ನೋಡಿ ಯಾವ ಥರ ಬರುತ್ತೆ ಅನ್ನೋದು ನಿಮಗೆ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್. ಈ ಥರ ಬಟರ್ ಫ್ಲೈ ಈಗ ಅಕಸ್ಮಾತ್ ನಾವು ಮಕ್ಕಳಿಗೆ ಬೇಗ ಐಡೆಂಟಿಫೈ ಆಗಲ್ಲ ಅಂದರೆ ಬೀಫ್ ಆರ್ ಬಟರ್ ಫ್ಲೈ ಆ ಥರನೂ ಹೇಳ್ಬೋದಲ್ಲ. ಆ ಥರ ಉದ್ದೇಶದಿಂದ ನಾನು ಬೇಗ ಇದು ಐಡೆಂಟಿಫೈ ಮಾಡ್ತಾರೆ ಅನ್ನೋ ಉದ್ದೇಶದಿಂದ ನಾನು ಈ ಥರ ಹಾಕ್ತಾಯಿದ್ದೀನಿ. ನಿಮ್ಮ ಮಕ್ಕಳು ಚಿಕ್ಕ ಮಕ್ಳು ಯಾರಾದರೂ ನರ್ಸರಿ ಆ ಥರ ಓದ್ತಾ ಇರೋ ಮಕ್ಳಿಗಾದರೆ ಈ ಥರ ಮಾಡಿಕೊಡಿ, ತುಂಬಾ ಇಷ್ಟಪಟ್ಟು ತಿಂತಾರೆ. ಇಲ್ಲ ನಿಮ್ಮ ಫ್ರೆಂಡ್ಸಲ್ಲಿ ಯಾರಾದರೂ ಚಿಕ್ಕ ಮಕ್ಕಳಿದ್ರೆ ಅವ್ರಿಗೂ ಶೇರ್ ಮಾಡಿ ಫ್ರೆಂಡ್ಸ್. ಈ ಥರ ಮಾಡೋಕ್ಕೆ ತುಂಬ ಚೆನ್ನಾಗಿ ಬರುತ್ತೆ. ನಾನಾದರೆ ನೋಡಿ ತುಂಬ ಈಸಿ ಫ್ರೆಂಡ್ಸ್. ಇದು ಸಾಸ್ ಡಬ್ಬ ಇರುತ್ತಲ್ಲ, ಹಾಗಾಗಿ ತುಂಬ ಈಸಿ ಆಗುತ್ತೆ. ಕಷ್ಟ ಅಂತ ಏನೂ ಇಲ್ಲ. ಒಂದು ಸರಿ 2 ಸರಿ ಟ್ರೈ ಮಾಡಿದರೆ ನೀವು ಮಾಡ್ಬೋದು. ನಾನಾದರೆ ಇದು ಫಸ್ಟ್ ಟೈಮೇ ಟ್ರೈ ಮಾಡಿರೋದು, ಇಷ್ಟು ನೀಟಾಗಿ ಬಂದಿದೆ. ಇನ್ನು ಮುಂಚೆ ಏನಾದ್ರು ಟ್ರೈ ಮಾಡಿದರೆ ಇನ್ನೂ ಚೆನ್ನಾಗಿ ಬಂದಿರೋದು. ಎಲ್ಲರಿಗೂ ಯೂಸ್ಫುಲ್ ಆಗಲಿ, ಮಕ್ಳಿಗೂ ಯೂಸ್ ಆಗಲಿ ಅಂತ ನಾನಾದರೆ ಈ ಥರ ಮಾಡ್ತಾಯಿದ್ದೀನಿ ನೋಡಿ. ಈ ಥರ ಸ್ವಲ್ಪ ಒಂಚೂರು ಜಾಸ್ತಿ ಹಾಕ್ಬಿಟ್ಟೆ, ವೈಟು ಸ್ಪ್ರೆಡ್ ಆಯಿತು. ಅದನ್ನೆಲ್ಲ ಎಕ್ಸ್ಟ್ರಾಸ್ ಎಲ್ಲ ಈ ಕಡೆಯಿಂದ ಹೀಗೆ ರಿಮೂವ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಬಂದುಬಿಡತ್ತೆ ಆರಾಮ್ಸೆ. ಈ ಥರ ಎರಡೂ ಕಡೆ ಬೇಯಿಸ್ಕೊಟ್ರೆ ಮಕ್ಕಳಿಗೆ ತುಂಬ ಇಷ್ಟಪಟ್ಟು ತಿಂತಾರಲ್ಲ, ಹಾಗಾಗಿ ಬೇಯಿಸ್ಕೊಟ್ಟಿದ್ದೀನಿ. ಬಟರ್ ಫ್ಲೈ ಆದರೆ ರೆಡಿ ಫ್ರೆಂಡ್ಸ್. ಇವಾಗಾದರೆ ನಾನು ನಿಮಗೆ ಕ್ಯಾಟರ್ ಫಿಲ್ಲರ್ ಹಾಕ್ಕೊಂಡು ತೋರಿಸ್ತೀನಿ ನೋಡಿ ಯಾವ ಥರ ಮಾಡೋದು ಅಂತ. ನೋಡಿ ಫ್ರೆಂಡ್ಸ್, ಈ ಥರ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಅಲ್ಲ. ನೋಡಿ ಫ್ರೆಂಡ್ಸ್, ನಮ್ಮ ಚಾನಲ್ ಯಾರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈ ಥರ ಇನ್ನೂ ಒಳ್ಳೆ ರೆಸಿಪೀಸ್ ಆದರೆ ನಿಮಗೆ ನಾವು ತೋರಿಸ್ತೀವಿ. ಯಾಕಂದರೆ ನಮ್ಮದು ಹೊಸ ಚಾನಲಲ್ಲ, ನಿಮ್ಮಂಥವರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿದ್ರೆ ನಾವು ಇನ್ನೂ ಸ್ವಲ್ಪ ಒಳ್ಳೆ ಡಿಸೈನ್ಸ್ ಹಾಕೋಣ ಅಂತ ನಮಗೂ ಸ್ವಲ್ಪ ಇಂಟ್ರೆಸ್ಟ್ ಬರುತ್ತೆ ಫ್ರೆಂಡ್ಸ್. ಹಾಗಾಗಿ ಹೇಳ್ತಾ ಇದ್ದೀನಿ, ನೀವು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ನೋಡಿ ಫ್ರೆಂಡ್ಸ್, ವಾವ್, ತುಂಬ ಚೆನ್ನಾಗಿ ಬರ್ತಾಯಿದೆ. ಸ್ವಲ್ಪನೇ ಹಾಕ್ಕೋಬೇಕು, ಜಾಸ್ತಿ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಸ್ಪ್ರೆಡ್ ಆಗ್ತಾಯಿದೆ. ಈ ಥರ ನಿಧಾನಕ್ಕೆ ಫಿಲ್ ಮಾಡ್ಕೊಳ್ಳಿ. ಇದು ಬ್ಯಾಕ್ ಸೈಡು ಚೆನ್ನಾಗಿ ಕಾಣುತ್ತೆ, ಫ್ರಂಟ್ ಸೈಡು ಕವರ್ ಆಗಿದ್ರೂ ಬ್ಯಾಕ್ ಸೈಡು ಚೆನ್ನಾಗೇ ಬರುತ್ತೆ ಫ್ರೆಂಡ್ಸ್. ಒಂದು ಕಣ್ಣಾದರೆ ಇಡೋಣ, ಒಂದು ಡಾಟ್, ಸುಮ್ಮನೆ ಒಂದು ಡಾಟ್ ಫ್ರೆಂಡ್ಸ್. ನೋಡಿ ಈ ಥರ ಬಂದಿದೆ. ಹೇಗೆ ಬಂದಿದೆ ಅಂತೆಲ್ಲ ಒಂದು ಕಾಮೆಂಟ್ ಮಾಡಿ ಫ್ರೆಂಡ್ಸ್, ನಮಗೂ ಖುಷಿ ಆಗುತ್ತೆ. ನಿಮ್ಮ ಮಕ್ಳಿಗಂತೂ ಖಂಡಿತ ನೀವು ಟ್ರೈ ಮಾಡಿಕೊಡಿ. ನಿಧಾನಕ್ಕೆ ತೆಗಿಬೇಕು. ಫಸ್ಟ್ ಒಂದು ಸೆಕೆಂಡ್ ಒಂದು ಚೆನ್ನಾಗಿ ಬೆಂದಿರಲಿಲ್ಲ, ಅದು ನಿಧಾನಕ್ಕೆ ಟರ್ನ್ ಮಾಡಿದ್ದೀನಿ ಫ್ರೆಂಡ್ಸ್. ನೋಡಿ ಈ ಥರ ಬರುತ್ತೆ. ಎಷ್ಟು ಚೆನ್ನಾಗಿದೆ ಅಲ್ಲ ಫ್ರೆಂಡ್ಸ್ ಕ್ಯಾಟರ್ ಪಿಲ್ಲರು. ಇದನ್ನು ನಿಧಾನಕ್ಕೆ ತಗೋಬೇಕು. ಮತ್ತು ಅದಾದಮೇಲೆ ಮತ್ತೆ ಮಿಕ್ಕಿ ಮೌಸ್. ವಾವ್, ಎಷ್ಟು ತುಂಬ ಚೆನ್ನಾಗಿ ಬರ್ತಾಯಿದೆಯಲ್ಲ ಮಿಕ್ಕಿ ಮೌಸು. ನೋಡಿ, ನಿಮ್ಮ ಮಕ್ಕಳಂತೂ ತುಂಬ ಇಷ್ಟಪಟ್ಟು ವಾವ್ ಅಂತಾರೆ ಮಾಡಿ ಕೊಟ್ಟಿದ್ದ ತಕ್ಷಣ.
ನೀವಾದರೆ ಈ ಥರ ಮಿಕ್ಕಿ ಮೌಸು ಈ ಥರ ಡಿಫ್ರೆಂಟಾಗಿ ಸ್ನ್ಯಾಕ್ಸ್ ಬಾಕ್ಸ್ಗೆ ಹಾಕಿ ಕಳಿಸಿದೆ ಅಂದರೆ ಮಕ್ಕಳು ತುಂಬ ಖುಷಿ ಪಡ್ತಾರೆ. ಬೇರೆ ಮಕ್ಕಳು ನೋಡಿಬಿಟ್ಟು ಅವರು ಈ ಥರ ಬೇಕು ಅಂತ ಕೇಳ್ತಾರೆ. ಹಾಗಾಗಿ ಇನ್ನು ಇವ್ರೇನು ಪದೇ ಪದೇ ಹೇಳ್ತಾವ್ರೆ ಅಂತ ಬೇಜಾರು ಮಾಡ್ಕೊಳ್ಬೇಡಿ ಫ್ರೆಂಡ್ಸ್. ನಿಮ್ಮ ಫ್ರೆಂಡ್ಸ್ ಸರ್ಕಲಲ್ಲಿ ಯಾರಾದರೂ ಚಿಕ್ಕ ಮಕ್ಕಳಿದ್ರೆ ನರ್ಸರಿ LKG ಓದೋ ಮಕ್ಕಳು ಅವ್ರಿಗೆ ಮಾತ್ರ ಪ್ಲೀಸ್ ಶೇರ್ ಮಾಡಿ ಈ ವಿಡಿಯೋನ. ಅವ್ರಿಗೂ ಹೆಲ್ಪ್ ಆಗುತ್ತೆ. ಮಕ್ಕಳಿಗೆ ಈ ಥರ ಮಾಡಿಕೊಟ್ರೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಕಣ್ಣು ಮೇಲೆ ಸ್ವಲ್ಪ ಬಂತು. ಸರಿ, ಇನ್ನೊಂದು ಸರಿ ಈ ಉಲ್ಟಾ ಆದರೆ ಚೆನ್ನಾಗಿರುತ್ತೆ. ಉಲ್ಟಾ ತೋರಿಸ್ತೀನಿ ನಾನು. ಅದೇನು ಅಷ್ಟೊಂದು ಗೊತ್ತಾಗಲ್ಲ ಫ್ರೆಂಡ್ಸ್, ಕಣ್ಣು ಮೇಲೆ ಬಂದಿರೋ ಥರ. ಇದು ಸ್ವಲ್ಪ ನಾವು ದೋಸೆ ಹಿಟ್ಟು ಹಾಕಬೇಕಾದ್ರೆ ಒಂದೊಂದು ಸರಿ ಈ ಥರ ಆಗುತ್ತೆ. ಸ್ವಲ್ಪ ಕವರ್ ಮಾಡ್ಕೊಳ್ಳೋಣ. ಈ ಥರ ಫ್ರೆಂಡ್ಸ್. ಸ್ವಲ್ಪ ಬೇಯ್ದಿದ್ದು ಆದಮೇಲೆ ಮತ್ತೆ ಉಲ್ಟಾ ಮಾಡೋಣ. ಸ್ವಲ್ಪ ನೀಟಾಗಿ ಬೇಯಿಸ್ಕೋಬೇಕು. ಮನೆಯಲ್ಲಿ ಹೆಂಗೂ ದೋಸೆ ಹಿಟ್ಟು ಯಾವಾಗಲೂ ಆಲ್ಮೋಸ್ಟ್ ಇರುತ್ತಲ್ಲ ಫ್ರೆಂಡ್ಸ್. ಈ ಥರ ಮಕ್ಕಳಿಗೆ ಡಿಫ್ರೆಂಟಾಗಿ ಊಟ ಬೇಡ ಅಂದಾಗ ಈ ಥರ ಮಾಡ್ಕೊಡ್ತೀನಿ, ತಿಂತೀಯ ಅಂದರೆ ತಿಂತೀನಿ ಅಮ್ಮ ಅಂತ ಖುಷಿಪಟ್ಟು ತಿಂತಾರೆ. ಈ ಥರ ಉಲ್ಟಾ ಮಾಡ್ಕೋಬೇಕು. ನಿಧಾನಕ್ಕೆ ಉಲ್ಟಾ ಮಾಡ್ಕೊಳ್ಳಿ. ಉಲ್ಟಾ ಮಾಡ್ಕೋಬೇಕಾದ್ರೆ ಇದು ನೋಡಿ ಮಿಕ್ಕಿ ಮೌಸ್ ಆದರೆ ಈ ಥರ ಬಂದಿದೆ. ನನಗಂತೂ ಚೆನ್ನಾಗಿ ಬಂದಿದೆ, ಓಕೆ ಅನಿಸ್ತು. ಬಟ್ ನಿಮ್ಗೆ ಹೇಗೆ ಅನಿಸ್ತು ಅಂತ ಒಂದು ಕಮೆಂಟ್ ಮಾಡಿ ಫ್ರೆಂಡ್ಸ್. ಮಿಕ್ಕಿ ಮೌಸ್ ಆದರೆ ರೆಡಿ ಆಯಿತು ನೋಡಿ ಫ್ರೆಂಡ್ಸ್. ಆ ಥರ ಒಂದು ಸ್ವಲ್ಪ ಈರುಳ್ಳಿ ಉಜ್ತಾ ಇದ್ದೀನಿ ಮತ್ತೆ, ಯಾಕಂದರೆ ಪದೇ ಹಾಕ್ತಾಯಿದ್ದೀವಲ್ಲ ಅದಕ್ಕೋಸ್ಕರ. ಇವಾಗ ಸ್ಮೈಲಿ ಫೇಸ್. ಇವಾಗೆಲ್ಲ ಟ್ರೆಂಡಿಂಗು ಸ್ಮೈಲಿ. ಮಕ್ಕಳಿಗೆ ತುಂಬ ಇಷ್ಟ ಅಲ್ಲ ಫ್ರೆಂಡ್ಸ್ ಸ್ಮೈಲಿ ಫೇಸು. ಹಾಗಾಗಿ ಸ್ಮೈಲಿ ಫೇಸು ಒಂದು ಹಾಕಿ ತೋರಿಸೋಣ ಅಂತ ಒಂದಾದರೆ ಸ್ಮೈಲಿ ಫೇಸ್ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. ಈ ಥರ ಸ್ವಲ್ಪ ಕವರ್ ಆಯಿತು. ಬಟ್ ಬ್ಯಾಕ್ ಸೈಡು ಬಂದಿರುತ್ತೆ, ಯೆಲ್ಲೋ ವೈಟು ಎಲ್ಲ ಅದೇ ಥರ ಬಂದಿರುತ್ತೆ. ಏನು ವರಿ ಆಗಬೇಡಿ ಫ್ರೆಂಡ್ಸ್. ಬ್ಯಾಕ್ ಸೈಡ್ ಆದರೆ ತೋರಿಸಿ ನೀವು. ಸ್ಮೈಲಿ ಫೇಸ್ ಹತ್ರ ಬೇಕಾದ್ರೆ ಸ್ವಲ್ಪ ನಾವು ಒಂದು ಸ್ವಲ್ಪ ಕವರ್ ಮಾಡ್ಕೋಬೋದು. ಈ ಥರ ಸ್ವಲ್ಪ ಚೆನ್ನಾಗಿ ಬೆಂದಿದ್ದಾದಮೇಲೆ ಮತ್ತು ಈ ಸ್ವಲ್ಪ ಒಂಚೂರು ಕವರ್ ಮಾಡ್ಕೊತಾ ಇದ್ದೀನಿ ನೋಡಿ. ಉಲ್ಟಾ ಚೆನ್ನಾಗೇ ಬಂದಿರುತ್ತೆ ಫ್ರೆಂಡ್ಸ್. ಉಲ್ಟಾ ಆದರೆ ಈ ಥರ ಬಂದಿದೆ ಸ್ಮೈಲಿ ಫೇಸ್. ಹೇಗೆ ಅನಿಸ್ತು ನಿಮಗೆ? ಇವಾಗ ಆಪಲ್. ಈ ಥರ ಆಪಲ್ ಆದರೆ ಮಾಡ್ತಾಯಿದ್ದೀವಿ ಫ್ರೆಂಡ್ಸ್ ನೋಡಿ. ಇದಕ್ಕೆಲ್ಲ ವೈಟ್ ಕಲರು ಬೇಕಾದ್ರೆ ನಾವು ರೆಡ್ಡು ಗ್ರೀನು ಕಲರ್ಸ್ ಇದ್ದರೆ, ಆರೆಂಜ್ ಕಲರು ಕೇಸರಿ ಭಾತ್ಗೆ ಯೂಸ್ ಮಾಡ್ತೀವಲ್ಲ ಅದೆಲ್ಲನೂ ಹಾಕ್ಕೋಬೋದು. ಬಟ್ ನಾನು ಯೆಲ್ಲೋ ಕಲರೇ ಔಟ್ಲುಕ್ ಕೊಟ್ಬಿಟ್ಟು ವೈಟಲ್ಲೇ ಎಲ್ಲ ಥರದ್ದು ತೋರಿಸ್ತಾ ಇದ್ದೀನಿ ನಿಮಗೆ, ತುಂಬ ಚೆನ್ನಾಗಿರುತ್ತೆ ಅಂತ. ನೀವಾದರೆ ನೋಡಿ ಫ್ರೆಂಡ್ಸ್. ಈ ಥರ ಬೇಕಾದ್ರೆ ಲೀಫ್ಗೂ ಅಷ್ಟೇ ನೀವು ಫುಡ್ ಕಲರ್ ತೊಗೊಂಡು ಗ್ರೀನ್ ಕಲರು ಹಾಕ್ಕೋಗ್ಬಿಡೋದು. ನಾನಾದರೆ ನ್ಯಾಚುರಲ್ ಆಗಿರಲಿ ಮಕ್ಕಳು ತಿನ್ನೋಕ್ಕಂತಲ್ಲ, ಬೇರೆ ಫುಡ್ ಕಲರ್ಸ್ ಎಲ್ಲ ಏನೂ ಬೇಡ ಅಂತ ಬರೀ ಅರಿಶಿನ ಯೂಸ್ ಮಾಡಿಕೊಂಡು ಅರಿಶಿನ ಹಾಕಿಬಿಟ್ಟು ಮತ್ತು ದೋಸೆ ಹಿಟ್ಟು ಈ ಎರಡೇ ಹಾಕ್ಬಿಟ್ಟು 2 ಕಲರ್ಸ್ ಸಾಕು ಅಂತ ಈ ಥರ ಮಾಡ್ತಾಯಿದ್ದೀನಿ. ನೀವು ಬೇಕಾದ್ರೆ ಗ್ರೀನ್ ಕಲರ್ ಫುಡ್ ಕಲರು ಒಳ್ಳೆ ಕಂಪ್ನಿದು ಬುಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್, ಅದು ಚೆನ್ನಾಗೇ ಇರುತ್ತೆ. ಈ ಥರ ಸ್ವಲ್ಪ ಲೀಫಲ್ಲ, ಅದಕ್ಕೆ ನೋಡಿಬಿಟ್ಟು ನಿಧಾನಕ್ಕೆ ತೆಗಿಬೇಕು ಫ್ರೆಂಡ್ಸ್. ಚೆನ್ನಾಗಿ ಬಂತು, ಎಲ್ಲೂ ಹಿಂದೆ ಕಟ್ಟಾಗಿಲ್ಲ, ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಆಪಲ್ ಆದರೆ ಈ ಥರ ಬಂದಿದೆ. ನಿಮ್ಗೇನಾದ್ರು ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡೋದು ಮಾತ್ರ ಮರಿಬೇಡಿ ಫ್ರೆಂಡ್ಸ್. ಈ ಥರ ಆಪಲ್ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಮತ್ತು ಫೈನಲ್ ಆದರೆ ಆಪಲ್ ರೆಡಿ. ಇವಾಗ ನಾನು AF ಅಂತ ಬರಿತಾ ಇದ್ದೀನಿ ನೋಡಿ. A ಅಂದರೆ ಹಮ್ಮು, F ಅಂದರೆ ಫ್ಲೇವರ್ಸ್, ಹಮ್ಮು ಫ್ಲೇವರ್ಸ್ ಅಂತ ನೋಡಿ ಫ್ರೆಂಡ್ಸ್. ಈ ಥರ AF ಈ ಥರ ಹೇಗೂ ಸ್ವಲ್ಪ ಕವರ್ ಮಾಡೋಣ. ಈ ಥರ ಫ್ರೆಂಡ್ಸ್. AF ಮೀನ್ಸ್ ಹಮ್ಮು ಫ್ಲೇವರ್ಸ್. ಪ್ಲೀಸ್ ಹಮ್ಮು ಫ್ಲೇವರ್ಸ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವೆಲ್ಲರೂ ನಮ್ಗೆ ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ ಫ್ರೆಂಡ್ಸು. ನೀವು ಸಪೋರ್ಟ್ ಮಾಡಿದ್ರೆ ನಾವು ಇನ್ನೂ ಒಳ್ಳೆ ಡಿಸೈನ್ಸು ಒಳ್ಳೆ ಐಡಿಯಾಸ್ ಮಾಡ್ಬೋದು. ಫೈನಲ್ ಆದರೆ AF ರೆಡಿ. ಇಷ್ಟು ನಾವೆಲ್ಲ ಒಟ್ಟಿಗೆ ಮಾಡಿದ್ದೀವಿ ಫ್ರೆಂಡ್ಸ್. ನಿಮಗೇನಾದ್ರು ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ನಿಮ್ಗೆ ಯಾವುದಾದ್ರೂ ಒಂದು ಡಿಸೈನ್ ಇಷ್ಟ ಆಗಿದ್ದರೂ ಲೈಕ್ ಮಾಡೋದು ಮಾತ್ರ ಮರಿಬೇಡಿ ಫ್ರೆಂಡ್ಸ್. ಹಾಗೆ ನೀವು ಫ್ರೆಂಡ್ಸ್ಗೆ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್, ಕಾಮೆಂಟ್. ಬಾಯ್.